ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ರಂಜಿತಾ. ದೇವರ ನಾಡು ಧ್ವಂಸ. ಹೌದು, ಪ್ರವಾಸಿಗರ ಅಚ್ಚುಮೆಚ್ಚಿನ ತಾಣವಾಗಿದ್ದ ವಾಯ್ನಾಡ್ನಲ್ಲಿ ಭಾರಿ ಮಳೆಯಿಂದ ಮಧ್ಯೆ ಭೂಕುಸಿತ ಉಂಟಾಗಿ ಮಣ್ಣಿನಡಿ ಸಿಲುಕಿದ್ದಾರೆ 500ಕ್ಕೂ ಹೆಚ್ಚು ಮಂದಿ. 170ಕ್ಕೆ ಏರಿಕೆಯಾಗಿದೆ ಸಾವಿನ ಸಂಖ್ಯೆ. ಮಲೆನಾಡಿನಲ್ಲಿ ಮಳೆಯ ನಡುವೆ ಆಘಾತಕಾರಿ ಅವಘಡ ಸಂಭವಿಸಿದೆ. ಇಲ್ಲಿ ಭೂಕುಸಿತದ ನಂತರ 500ರಿಂದ 800ಕ್ಕೂ ಹೆಚ್ಚು ಜನ ಕಣ್ಮರೆಯಾಗಿದ್ದಾರೆ. ಇಡೀ ಊರೇ ನಾಶವಾಗಿದೆ. ಭಾರಿ ಮಳೆಯ ನಡುವೆ ಕೇರಳದ ವಾಯ್ನಾಡ್ನಲ್ಲಿ ಭೂಕುಸಿತ ಸಂಭವಿಸಿದ್ದು 5 ಹಳ್ಳಿಗಳು ನಾಪತ್ತೆಯಾಗಿವೆ. ಇದರಲ್ಲಿ 500ಕ್ಕೂ ಹೆಚ್ಚು ಮಂದಿ ಸಿಲುಕಿದ್ದಾರೆ. ಜನರನ್ನು ರಕ್ಷಿಸಲು ಭಾರಿ ರಕ್ಷಣಾ ಕಾರ್ಯಾಚರಣೆ ನಡೆಸಿದ್ದು, ಅಪಘಾತದಲ್ಲಿ 10 ಮಕ್ಕಳು ಸೇರಿದಂತೆ 100 ಮಂದಿ ಸಾವನ್ನಪ್ಪಿದ್ದಾರೆ. ಕೈಕಾಲು ಇಲ್ಲದೆ, ತಲೆ ಇಲ್ಲದೆ, ಬರೀ ಅರ್ಧ ಬಾಡಿ ಹೀಗೆ ಮೃತದೇಹಗಳು ಪತ್ತೆಯಾಗುತ್ತಿವೆ. ಮಾಹಿತಿ ಪ್ರಕಾರ ಮಂಗಳವಾರ ಬೆಳಗ್ಗಿನ ಜಾವ 2 ಗಂಟೆ ಸುಮಾರಿಗೆ ಭೂಕುಸಿತ ಸಂಭವಿಸಿದೆ. ಇದಾದ ಬಳಿಕ ಬೆಳಗಿನ ಜಾವ ಅಂದರೆ ಬುಧವಾರದ ಬೆಳಗಿನ ಜಾವ 4:10ರ ಸುಮಾರಿಗೆ ಮತ್ತೆ ಭೂಕುಸಿತ ಸಂಭವಿಸಿದ್ದು, ಭೂಕುಸಿತದಿಂದಾಗಿ 100 ಮಂದಿ ಹೆಚ್ಚು ಜನರು ಅವಶೇಷ ಅಡಿಯಲ್ಲಿ ಸಿಲುಕಿಕೊಂಡಿದ್ದಾರೆ ಮತ್ತು ಅವರನ್ನು ಹೊರತರಲು ರಕ್ಷಣಾ ಪಡೆ ಕಾರ್ಯಾಚರಣೆ ನಡೆಸುತ್ತಿದೆ. ವಾಯ್ನಾಡ್ನಲ್ಲಿ 3500ಕ್ಕೂ ಹೆಚ್ಚು ಜನರನ್ನು ಸ್ಥಳಾಂತರ ಮಾಡಲಾಗಿದೆ. ಇನ್ನು ಕೇರಳದಲ್ಲೂ ಸಹ ಈಗಾಗಲೇ 5531 ಜನರನ್ನು ಸ್ಥಳಾಂತರಿಸಿದ್ದು, 16 ಕಡೆ ಗಂಜಿ ಕೇಂದ್ರಗಳನ್ನು ತೆರೆಯಲಾಗಿದೆ. ಈ ಜಾಗದಲ್ಲಿ ಬದುಕುಳಿದ ಜನರನ್ನು ತಂದು ಬಿಡಲಾಗಿದೆ. ಇನ್ನು ಕೇರಳದಲ್ಲಿ 2 ದಿನಗಳ ಕಾಲ ಶೋಕಾಚರಣೆ ಮಾಡಿ ಧ್ವಜವನ್ನು ಅರ್ಧಕ್ಕೆ ಏರಿಸಿ ಬಿಡಲಾಗಿದೆ. ಯಾವುದೇ ಸರ್ಕಾರದ ಕಾರ್ಯಕ್ರಮ ನಡೆಯೋದಿಲ್ಲ ಎಂದು ಕೇರಳದ ಸಿಎಂ ಪಿಣರಾಯಿ ವಿಜಯನ್ ಹೇಳಿದ್ದಾರೆ. ಕ್ಷಣ ಕ್ಷಣಕ್ಕೂ ಏರಿಕೆ ಆಗುತ್ತಲೇ ಇದೆ ಸಾವಿನ ಸಂಖ್ಯೆ. ಒಂದು ತಿಂಗಳಲ್ಲಿ ಬೀಳಬೇಕಾದ ಮಳೆ 2 ದಿನಕ್ಕೆ ಬಿದ್ದದ್ದೇ ಕಾರಣ ಈ ಒಂದು ಪರಿಣಾಮ ಸಂಭವಿಸಿದ್ದು, 5 ಹಳ್ಳಿಗಳು ಬಲಿಯಾಗಿವೆ. 100 ಜನ ಸಾವಿಗೀಡಾಗಿದ್ದಾರೆ. ಈ ಘಟನೆ ನಿಜಕ್ಕೂ ಮನ ಕಲಕುವಂತಿದೆ. ಬಹಳ ನೋವಿನ ಸಂಗತಿ. ಸಾವಿಗೀಡಾದವರ ಆತ್ಮಕ್ಕೆ ನಿಜಕ್ಕೂ ಶಾಂತಿ ಸಿಗಲೇಬೇಕಾಗಿದೆ.